ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದ ಸುತ್ತಾಡ್ತಾವ್ರೆ ಮತ ಚೋರಿ ಆಗಿದೆ ಅಂತ. ಅವರು ಮೈಸೂರು DCC ಬ್ಯಾಂಕ್ ನಲ್ಲಿ ನೋಡ್ಬೇಕು. ಇರ್ತಕ್ಕಂಥ 3 ಓಟು ಇಬ್ರು ಬಂದು ನಾವು ಎಲ್ಲಿ ಬೇಕಾದ್ರೂ ಹೇಳಿಕೆ ಕೊಡ್ತೀವಿ ಮಾಡ್ತೀವಿ, ನಾವು ನಿಮಗೆ ಮತವನ್ನ ಹಾಕಿದ್ದೀವಿ, ಇಲ್ಲೇನೋ ಮೋಸ ಆಗಿದೆ ಅಂತಕ್ಕಂಥ ಓಪನ್ ಆಗಿ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಆದೇಶವನ್ನ ಏನ್ ಮಾಡಿದ್ದಾರೆ ಅದನ್ನ ಧಿಕ್ಕರಿಸಿ ಇವತ್ತು ಕೌಂಟಿಂಗ್ ಅನ್ನು ಸಹ ಮಾಡಿದ್ದಾರೆ. ಈ ರೀತಿಯಾದಂತ ದ್ವೇಷ ಅಸೂಯೆಯನ್ನು ಇಟ್ಕೊಂಡಿರ್ತಕ್ಕಂಥ ಬೇರೆ ಯಾವುದೇ ಸರ್ಕಾರ ಅದರಲ್ಲೂ ಮತವನ್ನ ಬದಲಾವಣೆ ಮಾಡಿ ಮತ ಚೋರಿ ಇವತ್ತು ಮೈಸೂರು DCC ಬ್ಯಾಂಕ್ ನಲ್ಲಿ ಆಗಿರ್ತಕ್ಕಂಥದ್ದು. ಇಡೀ ನಮ್ಮ ಮೈಸೂರು DCC ಬ್ಯಾಂಕ್ ನ ಚುನಾವಣೆ ಏನ್ ನಡೆದಿತ್ತು ತಮ್ಗೆಲ್ಲ ಗೊತ್ತಿದೆ. ಮೊದಲನೇ ಹಂತದಲ್ಲಿ ರಾಜಣ್ಣ ಅವರು ಸಹಕಾರ ಸಚಿವರು ಏನಾಗಿದ್ರು ಆ ಸಂದರ್ಭದಲ್ಲಿ 5 ಮತಗಳನ್ನ ಸೇರಿಸಿ ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನ ಅವರೇ ಹೇಳಿದ್ರು. ಅದು ಮುಂದುವರೆದ ಭಾಗ ಇದು. ಇವತ್ತೇನು ಚುನಾವಣೆ ನಡೆದು 6 ತಿಂಗಳಾಗಿತ್ತು, ಕೋರ್ಟ್ನಲ್ಲಿತ್ತು, ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಏನಾಗಿತ್ತು? ಕೋರ್ಟ್ ಆದೇಶ ಈಗಿರ್ತಕ್ಕಂಥ ಎಣಿಕೆಯನ್ನು ಏನು ಮಾಡಿದ್ದೀರಿ ಅದನ್ನ ಘೋಷಣೆ ಮಾಡಿ ಅದಾದ ನಂತರ ನೀವು ಸೆಕ್ಷನ್ 70ಗೆ ಹೋಗಿ ಅಂತ ಕೋರ್ಟು ಮಾನ್ಯ ಹೈಕೋರ್ಟಿನ ನ್ಯಾಯಾಧೀಶರು ಆದೇಶವನ್ನು ಮಾಡಿದರು. ಇವತ್ತು ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಇನ್ನೊಂದು ಬೂತಲ್ಲಿರ್ತಕ್ಕಂಥ ಮತಗಳನ್ನು ಸೇರಿಸಿ ಮೊದಲನೇ ಕೌಂಟಿಂಗನ್ನು ಮಾಡಿರ್ತಕ್ಕಂಥದ್ದು ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಮೊದಲನೇ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮಲ್ಲೇನು ಸೆಪ್ರೇಟ್ ಬೂತ್ ಇಟ್ಟು ವೋಟಿಂಗ್ ಮಾಡಿದ್ರಲ್ಲ ಆ ಮತದಾರರು ಇವತ್ತು ನನ್ನ ಬಳಿಗೆ ಬಂದು ಇವತ್ತು ನಾವು ಪ್ರಾಮಾಣಿಕವಾಗಿ ನಾವು ಅಭ್ಯರ್ಥಿಗೆ ಏನು ಚಲಾವಣೆ ಮಾಡಿದ್ದೀವಿ ಇರ್ತಕ್ಕಂಥದ್ದು 3 ಓಟು ಹೌಸಿಂಗಲ್ಲಿ 3 ಓಟ್ ಸೆಪ್ರೇಟ್ ಇಟ್ಟಿದ್ರು. 1 ಓಟಲ್ಲಿ ನಾವು ಗೆದ್ದಿದ್ವಿ, SBM ಮಂಜು ಅವ್ರು ಗೆದ್ದಿದ್ರು. 3 ಓಟಲ್ಲಿ 2 ಓಟ್ ಅವ್ರು ತಗೊಂಡಿದ್ದಾರೆ, ರಾಜೀವ್ ಅವರು 1 ಓಟ್ ತಗೊಂಡಿದ್ದಾರೆ. ಅವರು ನಾವು ಕೇಸನ್ನು ಹಾಕಬೇಕು ಸಿದ್ಧ ಇದ್ದೀವಿ, ನಾವು ನಿಮಗೆ ಮತವನ್ನು ಚಲಾಯಿಸಿದ್ದೀವಿ, ಇಲ್ಲಿ ಬೂತಲ್ಲಿ ವ್ಯತ್ಯಾಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನೇರವಾದಂಥ ಆರೋಪವನ್ನು ನಾನೆಲ್ಲ ಮಾಡ್ತಾ ಇರ್ತಕ್ಕಂಥ ಮತವನ್ನು ಹಾಕಿರ್ತಕ್ಕಂಥ ಮತದಾರರು ಮಾಡೋಕ್ಕೆ ಸಿದ್ಧರಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದ ಸುತ್ತಾಡ್ತಾವ್ರೆ ಮತ ಚೋರಿ ಆಗಿದೆ ಅಂತ. ಅವರು ಮೈಸೂರು DCC ಬ್ಯಾಂಕ್ ನಲ್ಲಿ ನೋಡಬೇಕು. ನಾನು ಇತಿಹಾಸದಲ್ಲಿ ಎಂದಿಯೂ ಸಹ ನಾವು ನಮ್ಮ ಆಡಳಿತದ ಬಗ್ಗೆ ಬಹಳ ವಿಶೇಷವಾದಂಥ ನಂಬಿಕೆಯನ್ನಿಟ್ಟಿದ್ದು, ಯಾವುದ್ರ ಮೇಲೆ ನಂಬಿಕೆ ಇಡಬೇಕು ಅಂತಕ್ಕಂಥ ಒಂದು ಅನುಮಾನ ನಮ್ಮೆಲ್ಲರೂ ಸಹ ಇವತ್ತು ವ್ಯಕ್ತ ಆಗ್ತಾ ಇದೆ. ಮತದಾರರು ಬಂದು ಇರ್ತಕ್ಕಂಥ 3 ಓಟು ಇಬ್ರು ಬಂದು ನಾವು ಎಲ್ಲಿ ಬೇಕಾದ್ರೂ ಹೇಳಿಕೆ ಕೊಡ್ತೀವಿ ಮಾಡ್ತೀವಿ, ನಾವು ನಿಮಗೆ ಮತವನ್ನ ಹಾಕಿದ್ದೀವಿ, ಇಲ್ಲೇನೋ ಮೋಸ ಆಗಿದೆ ಅಂತಕ್ಕಂಥ ಓಪನ್ ಆಗಿ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಓಪನ್ ರೆಡಿ ಇದ್ದಾರೆ. ಬಹುಶಃ ನನಗೆ ಇವತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮತ ಚೋರಿ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಮೈಸೂರು DCC ಬ್ಯಾಂಕ್ನಲ್ಲಿ ಇವತ್ತು ಮತ ಚೋರಿ ಅಲ್ಲ, ಇಡೀ ನಮ್ಮ ಬ್ಯಾಲೆಟ್ ಬಾಕ್ಸ್ ಏನಿತ್ತು ಅದನ್ನು ತೆಗೆದಾಕಿ ಬೇರೆ ಬ್ಯಾಲೆಟ್ ಬಾಕ್ಸ್ ಇಟ್ಟು ಇವತ್ತು ಮತ ಎಣಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನ್ಯಾಯಾಲಯದಲ್ಲಿ ಆದೇಶವನ್ನು ಏನು ಮಾಡಿದ್ದಾರೆ ಅದನ್ನ ಧಿಕ್ಕರಿಸಿ ಇವತ್ತು ಕೌಂಟಿಂಗ್ ಅನ್ನು ಸಹ ಮಾಡಿದ್ದಾರೆ. ಇದೆಲ್ಲವನ್ನು ಸಹ ಕಾನೂನು ಬಾಹಿರವಾಗಿ ಸರ್ಕಾರ ಇದೆ ಅಂತೇಳಿ ನಾನು ಯಾವ ಸರ್ಕಾರದಲ್ಲೂ ಈ ರೀತಿ ನೋಡಿರಲಿಲ್ಲ. ನನ್ನ ಅನುಭವದಲ್ಲೂ ಸಹ ನಾನು ಒಂದು 3-4 ಸರ್ಕಾರಗಳನ್ನ ನೋಡಿದ್ದೀನಿ. ಈ ರೀತಿಯಾದಂಥ ದ್ವೇಷ ಅಸೂಯೆಯನ್ನು ಇಟ್ಕೊಂಡಿರ್ತಕ್ಕಂಥ ಬೇರೆ ಯಾವುದೇ ಸರ್ಕಾರ ಅದರಲ್ಲೂ ಮತವನ್ನು ಬದಲಾವಣೆ ಮಾಡಿ ಗೆದ್ದಿರ್ತಕ್ಕಂಥದ್ದು ಓಟ್ ಚೋರಿ ಅಂತ ಅವರೇ ಇಡೀ ದೇಶದ ಸುತ್ತಾವ್ರೆ. ಮತ ಚೋರಿ ಇವತ್ತು ಮೈಸೂರು DCC ಬ್ಯಾಂಕ್ನಲ್ಲಿ ಆಗಿರ್ತಕ್ಕಂಥದ್ದು. ಮತದಾರರೇ ಬಂದು ಹೇಳಿಕೆ ಕೊಡೋಕ್ಕೆ ಸಿದ್ಧರಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ನ್ಯಾಯಾಲಯದಲ್ಲೂ ಸಹ ಒಂದು ವ್ಯತ್ಯಾಸ ಆಗಿದೆ ನಮಗೆ. ಒಂದು SD ಕೋಟೆ ವಿಚಾರದಲ್ಲಿ ನ್ಯಾಯಾಲಯ ಇವತ್ತು ಕೌಂಟಿಂಗ್ನ ಮಾಡಿ ಅಂತ ಹೇಳುತ್ತೆ. ನಮ್ಮ ಅನೂರು ವಿಚಾರದಲ್ಲಿ ಅದೇ ಮತವನ್ನು ತಗೊಳ್ಬೇಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದೆ. ನಾವು ಇದೆರಡರ ವಿರುದ್ಧನೂ ನಾವು ಹೈಕೋರ್ಟ್ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗಿದ್ದೀವಿ, ನಾಳೆ ಅಪೀಲ್ ಹೋಗ್ತಾ ಇದ್ದೀವಿ. ನಡೆದಿರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಸಹ ಇವತ್ತು ಏನು ಮಾಡಿದ್ದಾರೆ ಅದ್ಯಾವುದು ಸಹ ಕಾನೂನುಬದ್ಧವಾಗಿ ಮಾಡಿಲ್ಲ, ಎಲ್ಲ ನಿಯಮ ಬಾಹಿರವಾಗಿ ಮಾಡಿದ್ದಾರೆ. ಸೆಷನ್ನು ಸಮಯದಲ್ಲಿ ನಾವೆಲ್ಲರೂ ಸಹ ಇದ್ದೀವಿ. ಅಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದರೆ ಯಾವ ಸಚಿವರುಗಳು ಸಹ ಅಧಿವೇಶನದಲ್ಲಿ ಹಾಜರಿರ್ತಕ್ಕಂಥವ್ರು 3 ಜನ 4 ಜನ ಸಚಿವರು ಹಾಜರಿದ್ದಾರೆ. ಇವತ್ತು ಇಡೀ ಸರ್ಕಾರ ಅಧಿಕಾರ ಹಂಚಿಕೆಯ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನಮಗೆ ಅಧಿಕಾರ ಬರಬೇಕು, ಅವ್ರಿಗೆ ಅಧಿಕಾರ ಹೋಗಬೇಕು, ನಾವು ಮಂತ್ರಿಗಳಾಗಬೇಕು, ನಾವು ಅದಾಗಬೇಕು, ಸಂಪೂರ್ಣ ರಾಜ್ಯದ ಅಭಿವೃದ್ಧಿಯನ್ನು ಮರ್ತಿದ್ದಾರೆ. ಅಧಿವೇಶನದಲ್ಲಿ ಸಚಿವರೇ ಪಾಲ್ಗೊಳ್ತಾ ಇಲ್ಲ. ಇರ್ತಕ್ಕಂಥ ಸಚಿವರು ಒಂದು 3 ಜನ 4 ಜನ ಉತ್ತರ ಕರ್ನಾಟಕದ ಬಗ್ಗೆ ಭಾಳ ವಿಸ್ತೃತವಾದಂಥ ಭಾಳ ಗಂಭೀರವಾದಂಥ ಚರ್ಚೆ ನಡೀಬೇಕಾದ್ರೆ ಇರ್ತಕ್ಕಂಥವ್ರೆ 2-3 ಜನ ಸಚಿವರು ಅಲ್ಲಿ ಉತ್ತರ ಕೊಡಬೇಕಾದ್ರೆ ಸಚಿವರೇ ಇವತ್ತು ಆಬ್ಸೆನ್ಸು. ಅಧಿಕಾರ ಬಹುಶಃ ನಿಮ್ಮ ಪಕ್ಷಕ್ಕೆ ಬಿಟ್ಟಿದ್ದು, ಹಂಚಿಕೆ ಮಾಡ್ಕೊಳ್ತೀರಾ ಇಲ್ವಾ ಇನ್ನೊಂದಾಗುತ್ತಾ ಅದು ನಿಮ್ಮ ಪಕ್ಷಕ್ಕೆ ಬಿಡಿರ್ತಕ್ಕಂಥ ವಿಚಾರ. ದಯಮಾಡಿ ಅಭಿವೃದ್ಧಿಯ ಕಡೆಗೆ ಅಧಿವೇಶನವನ್ನು ಕರೆದಿದ್ದೀರಿ.
ಸುಮಾರು 25ರಿಂದ 30 ಕೋಟಿ ಖರ್ಚು ಮಾಡ್ತೀವಿ ಅಂತಕ್ಕಂಥ ಅಧಿವೇಶನಕ್ಕೆ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸುಮ್ಮನೆ ಯಾಕೆ ಆ ದುಡ್ಡನ್ನು ವ್ಯರ್ಥ ಮಾಡ್ತಾ ಇದ್ದೀರಿ? ಸರ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಸರ್? ಅದು ನಮಗೆ ಗೊತ್ತಿಲ್ಲ, ನಿಮ್ಮ ನನಗೆ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಅದಕ್ಕೆ ಉತ್ತರ ಕೊಡಬೇಕು. ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಎಲ್ಲ ಕಡೆ ಕ್ವಶನ್ ಮಾಡ್ತಾ ಇದ್ದೀರಿ. ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಅಧಿಕಾರಿಗಳೆಲ್ಲ ಈಗ ಸಚಿವರು ಶಾಸಕರು ಎಲ್ಲ ಓಪನ್ ಆಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರಲ್ಲ. ನಮ್ಮ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷದ ತೀರ್ಮಾನ ಇದು. ನೀವು ಕಾಂಗ್ರೆಸ್ ಪಕ್ಷದ ಪ್ರಮುಖರನ್ನ ಕೇಳಬೇಕು, ಹೈಕಮಾಂಡ್ ಕೇಳಬೇಕು. ಏನು ಪರಿಸ್ಥಿತಿ ಅಲ್ಲ ಈಗ ಅಲ್ಲ ಬದಲಾವಣೆನೇ. ಇವತ್ತು 2 ತಿಂಗಳು ಬೇರೆ ಥರ ಇತ್ತು. ಇವತ್ತು ಇಬ್ಬರು ಸಹ ಇವರು ಅವ್ರ ಮನೆಗೆ ಹೋಗಿದ್ದಾರೆ, ಅವ್ರು ಇವ್ರ ಮನೆಗೆ ಬಂದಿದ್ದಾರೆ. ನಾವಿಬ್ಬರು ಜೊತೆಯಾಗಿ ಹೋಗ್ತಾ ಇದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಅಧಿವೇಶನದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಆ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥ ನಾವೆಲ್ಲರೂ ನೋಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಚೇರಲ್ಲಿ ಕೂರ್ತವ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಚೇರಲ್ಲಿ ಕೂರ್ತಿದ್ದಾರೆ. ಅಕ್ಕಪಕ್ಕದಲ್ಲಿ ಅವ್ರವ್ರ ಮುಖನೇ ನೋಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಬಿಗಡಾಯಿಸಿದೆ. ಬಹುಶಃ ಪರಿಸ್ಥಿತಿ ಎಲ್ಲೋ ಹೋಗಿ ನಿಲ್ಲುತ್ತೋ ಅಂತಕ್ಕಂಥ ನಾವು ಯಾರು ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. JDS BJP ನಾವು ಇವತ್ತು ವರಿಷ್ಠ ಮಟ್ಟದಲ್ಲಿ ಇದು ತೀರ್ಮಾನ ಆಗಬೇಕು. ಈಗಾಗಲೇ ಕುಮಾರಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, BJPಯ ರಾಜ್ಯಾಧ್ಯಕ್ಷರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪರಿಸ್ಥಿತಿ ಯಾವುದೇ ರೀತಿಯಾದಂಥ ಲಾಭವನ್ನು ನಮಗೆ ತೆಗೆದುಕೊಳ್ಳೋಕೆ ಇಷ್ಟ ಇಲ್ಲ. ಅದೇನಿದ್ರು ಜನದ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರವನ್ನು ನೇರವಾಗಿ ಹೇಳಿದ್ದಾರೆ. GT ದೇವೇಗೌಡರು ಸರಿಪಡಿಸುವಂಥ ಕೆಲಸಗಳಾಗ್ತದೆ ಸರ್? ಈಗ ಅದನ್ನು ವರಿಷ್ಠರು ನೋಡ್ಕೊಳ್ತಿದ್ದಾರೆ, ವರಿಷ್ಠರ ಜೊತೆ ಚರ್ಚೆ ಮಾಡಿ ನಡೀತಿದೆ. ಅದು ಮುಂದೊಂದು ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗುತ್ತೆ. ಎಲ್ಲ ತೀರ್ಮಾನ ಆಗುತ್ತೆ ಮುಂದಿನ ದಿನಗಳಲ್ಲಿ. ನಮ್ಮ ಪಕ್ಷದಲ್ಲಿ ಎಲ್ಲ ಯಾವುದೇ ರೀತಿಯಾದಂಥ ಗೊಂದಲಗಳು ಈಗಲೂ ಇಲ್ಲ, ಮುಂದೇನೂ ಇರಲ್ಲ.